ಭಯಾನಕ ದುರಂತಕ್ಕೆ ಸಾಕ್ಷಿಯಾಗಿದೆ. ಏನು ಕಲ್ಲಾಡಿಯಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇರುವಂಥದ್ದು. ವಯನಾಡಿನ ಜನತೆಯನ್ನ ಈ ಒಂದು ಗುಡ್ಡದ ಭೂತ ಬೆಚ್ಚಿ ಬೀಳಿಸಿರುವಂಥದ್ದು. ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ಎಲ್ಲೆಲ್ಲೂ ಕೂಡ ಗುಡ್ಡ ಕುಸಿತ ಕಂಡು ಬರ್ತಾ ಇದೆ. ಗುಡ್ಡ ಕುಸಿತದಿಂದಾಗಿ ಏನು ವಯನಾಡಿನ ಜನ ಈಗ ಬೆಚ್ಚಿ ಬಿದ್ದಿದ್ದಾರೆ. ಕುಸಿದು ಬಿದ್ದ ಮಣ್ಣಿನ ಅಡಿಯಲ್ಲಿ ಈಗ ಶೋಧ ಕಾರ್ಯ ಮುಂದುವರಿತಾ ಇರುವಂಥದ್ದು. ಕಲ್ನಡಿಯಲ್ಲಿ ಸುರಂಗ ಮಾರ್ಗವನ್ನು ಮಾಡಲಾಗ್ತಾ ಇದೆ. ಯೋಜನೆಯ ಪ್ರದೇಶದಲ್ಲಿ ಭೂಕುಸಿತ ಕಂಡು ಬರ್ತಾ ಇರುವಂಥದ್ದು. ನೋಡಿ, ಈಗ ಭಯಾನಕ ದುರಂತಕ್ಕೆ ಸಾಕ್ಷಿ ಆಗ್ತಾ ಇದೆ. ಕಲ್ಲಾಡಿಯಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡಲಾಗ್ತಾ ಇರುವಂಥದ್ದು ವಯನಾಡಿನ ಜನತೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಈ ಒಂದು ಗುಡ್ಡದ ಭೂತ ಏನಿದೆ ಅದು ಕುಸಿದು ಬಿದ್ದ ಮಣ್ಣಿನ ಅಡಿ ಈಗ ಶೋಧ ಕಾರ್ಯ ಮುಂದುವರಿತಾ ಇರುವಂಥದ್ದು. ಕಲ್ಲಾಡಿ ಸುರಂಗ ಮಾರ್ಗ ಯೋಜನೆ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ. NDRF ಸೇರಿ ವಿವಿಧ ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇದುವರೆಗೂ ಕಾರ್ಯಾಚರಣೆಯಲ್ಲಿ 3 ಕಾರ್ಮಿಕರ ಶವ ಪತ್ತೆಯಾಗಿದೆ. 7ಕ್ಕೂ ಅಧಿಕ ಕಾರ್ಮಿಕರು ನಾಪತ್ತೆಯಾಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗಿರುವಂಥದ್ದು. ಅದರಲ್ಲಿ 3 ಶವ ಪತ್ತೆಯಾಗಿರುವಂಥದ್ದು. ರಕ್ಷಣೆ ಮಾಡಿದ 8 ಮಂದಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಈಗ ನೀಡಲಾಗ್ತಾ ಇದೆ. ಗುಡ್ಡ ಕುಸಿತಕ್ಕೆ ಕಾರ್ಮಿಕರ ತಾತ್ಕಾಲಿಕ ಶಿಬಿರಕ್ಕೆ ಹಾನಿಯಾಗಿದೆ. ಕಾರ್ಮಿಕರ ಯಂತ್ರೋಪಕರಣಗಳ ಶೇಖರಣೆ ಸ್ಥಳಕ್ಕೂ ಕೂಡ ಹಾನಿಯಾಗಿರುವಂಥದ್ದು. ಇಲ್ಲಿ ಮಣ್ಣು, ಬಂಡೆ, ಮರಗಳ ನಡುವೆ ಸಿಲುಕಿದಂತಹ ಅವಶೇಷಗಳು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ. ಗುಡ್ಡದ ಕೆಳಗೆ ಕಾಣೆಯಾದವರಂತಹ ಸಂಖ್ಯೆ ವಯನಾಡನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇದು ಭಯಾನಕ ದುರಂತಕ್ಕೆ ಸಾಕ್ಷಿಯಾಗಿದೆ. ಕಲ್ಲಾಡಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ವಯನಾಡಿನಲ್ಲಿ ಈ ಒಂದು ಭೂಕುಸಿತ ಅಥವಾ ಗುಡ್ಡ ಕುಸಿತ ಏನಿದೆ ಅದು ಜನರನ್ನ ಬೆಚ್ಚಿ ಬೀಳಿಸ್ತಾ ಇರುವಂಥದ್ದು. ಈಗಾಗಲೇ ಶೋಧ ಕಾರ್ಯ ನಡೆಸ್ತಾ ಇದ್ದು 3 ಒಂದು ಶವ ಸಿಕ್ಕಿರುವಂಥದ್ದು. 7 ಜನ ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 3 ಶವ ಸಿಕ್ಕಿದೆ. 8 ಮಂದಿ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. NDRF ಸೇರಿ ವಿವಿಧ ಕಡೆಗಳಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಇದುವರೆಗೂ ಕಾರ್ಯಾಚರಣೆಯಲ್ಲಿ 3 ಕಾರ್ಮಿಕರ ಶವ ಪತ್ತೆಯಾಗಿರುವಂಥದ್ದು. 7ಕ್ಕೂ ಅಧಿಕ ಕಾರ್ಮಿಕರು ನಾಪತ್ತೆಯಾಗಿರುವ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಮಣ್ಣಿನ ಅಡಿಯಲ್ಲಿ ಈಗ ಅವಶೇಷಗಳು ಸಿಗ್ತಾ ಇದೆ. ರಕ್ಷಣೆ ಮಾಡಿದಂತಹ 8 ಮಂದಿ ಗಾಯಾಳುಗಳಿಗೆ ಚಿಕಿತ್ಸೆನ ನೀಡಲಾಗ್ತಾ ಇದೆ. ಗುಡ್ಡ ಕುಸಿತಕ್ಕೆ ಕಾರ್ಮಿಕರ ತಾತ್ಕಾಲಿಕ ಶಿಬಿರಕ್ಕೆ ಹಾನಿಯಾಗಿದೆ. ಮತ್ತೆ ಕಾರ್ಮಿಕರ ಯಂತ್ರೋಪಕರಣಗಳ ಶೇಖರಣಾ ಸ್ಥಳಕ್ಕೂ ಕೂಡ ಹಾನಿಯಾಗಿರುವಂಥದ್ದು. ಇದೀಗ ಮಣ್ಣು, ಬಂಡೆ, ಮರಗಳ ನಡುವೆ ಅವಶೇಷಗಳು ಸಿಲುಕಿರುವಂಥದ್ದು ನೀವು ಗಮನಿಸ್ತಾ ಇರಬಹುದು. ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇದೆ. ಗುಡ್ಡದ ಕೆಳಗೆ ಶವಗಳ ಸಂಖ್ಯೆ ಅಂದರೆ ಅಷ್ಟು ಜನ ಸಿಲುಕಿರುವಂಥದ್ದು. ಇಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಕಾರ್ಮಿಕರ ರಕ್ಷಣೆಗೆ ಮುಂದಾಗಿರುವಂಥದ್ದು ವಯನಾಡಿನ ಜನತೆಯನ್ನು ಬೆಚ್ಚಿ ಬೀಳಿಸ್ತಾ ಇದೆ ಒಂದು ಗುಡ್ಡ ಕುಸಿತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ವಯನಾಡಿನಲ್ಲಿ ಈಗ ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಒಂದು ಗುಡ್ಡ ಕುಸಿತ. ಕಲ್ಲಾಡಿ ಸುರಂಗ ಮಾರ್ಗದಲ್ಲಿ ಭೂಕುಸಿತ ಸಂಭವಿಸಿ ತುಂಬ ಜನ ಕಾರ್ಮಿಕರು ಸಿಲುಕಿರುವಂಥದ್ದರಲ್ಲಿ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಎಷ್ಟೋ ಜನದ ಶವಗಳು ಪತ್ತೆ ಆಗ್ತಾ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ದೇವರನಾಡು ಕೇರಳದ ಕಲ್ಲಾಡಿಯಲ್ಲಿ ಆಗಿರ್ತಕ್ಕಂತಹ ಭೀಕರ ಗುಡ್ಡ ಕುಸಿತ ಅಕ್ಷರಶಃ ವಯನಾಡಿನ ಜನರನ್ನ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅನಂಕಾಯಂಪೋಯಲ್ ಮತ್ತು ಕಲ್ಲಾಡಿ ಮೆಪ್ಪಾಡಿ ಜೋರಿ ಸುರಂಗದ ಕಾಮಗಾರಿ ಮಾಡ್ತಾ ಇದ್ರು. ಈ ಒಂದು ಕಾಮಗಾರಿಯಿಂದಲೇ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಬಹಳ 2 ವರ್ಷದ ಹಿಂದೆ ಕೂಡ ಇದೇ ರೀತಿಯ ಘಟನೆ ಆಗಿತ್ತು. ಅದು ಪ್ರಾಕೃತಿಕ ವಿಕೋಪದಿಂದ ಆಗಿತ್ತು ಅನ್ನುವಂತ ಮಾಹಿತಿ ಇರುವಂತದ್ದು. ಇದು ಮಾನವ ನಿರ್ಮಿತ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥ. ಯಾಕಂದ್ರೆ ಸ್ಥಳೀಯ ಜಿಲ್ಲಾಡಳಿತದಲ್ಲೂ ಕೂಡ ಈ ಒಂದು ಜೋಡಿ ಸುರಂಗವನ್ನ ಮಾಡ್ತಾ ಇದ್ದಂತಹ ಕಂಪನಿ ಏನಿತ್ತು, ಆ ಕಂಪನಿಗೆ 2 ದಿನಗಳ ಹಿಂದೆ ಈ ಒಂದು ಕಾರ್ಯವನ್ನ ಸ್ಥಗಿತಗೊಳಿಸಬೇಕು ಮತ್ತು ಸುರಂಗ ನಿರ್ಮಿಸಲು ಅಗೆದು ತೆಗೆದಿದ್ದಂತಹ ಮಣ್ಣನ್ನು ಅಲ್ಲೇ ಶೇಖರಣೆಯನ್ನ ಮಾಡಿದ್ರು. ಅವೆಲ್ಲವನ್ನು ಕೂಡ ಅಲ್ಲಿಂದ ತೆರವುಗೊಳಿಸಬೇಕು. ಗುಡ್ಡ ಕುಸಿತದ ಎಚ್ಚರಿಕೆಯನ್ನ ಕೂಡ ಜಿಲ್ಲಾಡಳಿತದ ವತಿಯಿಂದ ಕೊಡ್ಲಾಗಿತ್ತು. ಈಗ ಆ ಒಂದು ಗುತ್ತಿಗೆದಾರನ ಕಂಪನಿ ನಿರ್ಲಕ್ಷ್ಯದಿಂದಲೇ ಈ ಒಂದು
ಘಟನೆ ಸಂಭವಿಸಿದೆ ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಘಟನೆಯಲ್ಲಿ ಈವರೆಗೂ ಕೂಡ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 8 ಮಂದಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಅಲ್ಲದೆ ಇನ್ನು ಕೂಡ 7ರಿಂದ 8 ಕಾರ್ಮಿಕರು ಆ ಮಣ್ಣಿನ ಅಡಿನಲ್ಲಿ ಸಿಲುಕಿರುವಂತಹ ಸಂಖ್ಯೆಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. NDRF ಸಿಬ್ಬಂದಿ, ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ರಕ್ಷಣಾ ಸಿಬ್ಬಂದಿಗಳ ಸಹಾಯದಿಂದ ರಕ್ಷಣಾ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆದ್ರೆ ಬೆಳಗ್ಗೆಯಿಂದಲೂ ಕೂಡ ದಟ್ಟವಾದಂತಹ ಮಂಜು ಹಾಗೂ ಮಳೆ ಇರುವಂತಹ ಕಾರಣಕ್ಕಾಗಿ ರಕ್ಷಣಾ ಕಾರ್ಯಕ್ಕೆ ಕೊಂಚ ತಡೆ ಉಂಟಾಗಿರ್ತಕ್ಕಂಥದ್ದು. ಮಳೆ ಹೆಚ್ಚು ವ್ಯಾಪಕವಾಗಿ ಆರಂಭವಾದಂತಹ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಕ್ಕೆ ತಡೆಯನ್ನ ನೀಡಿ ಮಳೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗ 10ಕ್ಕೂ ಹೆಚ್ಚು ಅರ್ತ್ ಮೂವರ್ಸ್ಗಳು ದೊಡ್ಡ ದೊಡ್ಡ JCB-ಗಳನ್ನ ಬಳಸಿ ಈಗ ಮಣ್ಣನ್ನ ಹೊರತೆಗೆದು ಮಣ್ಣಿನ ಅಡಿ ಸಿಲುಕಿರ್ತಕ್ಕಂಥವರ ಗುರುತು ಪತ್ತೆಹಚ್ಚಲಿಕ್ಕೆ ಅಲ್ಲಿನ ರಕ್ಷಣಾ ಸಿಬ್ಬಂದಿಗಳು ಕೂಡ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಅಲ್ಲಿನ CM ಸತೀಶನ್ ಕೂಡ ಒಂದಷ್ಟು ಗುತ್ತಿಗೆದಾರರ ಮತ್ತು ಆ ಕಂಪನಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತ ಕೂಡ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ. ಯಾಕಂದ್ರೆ ಸಂಪೂರ್ಣವಾಗಿ ಈ ಒಂದು ಗುತ್ತಿಗೆ ಸುರಂಗ ನಿರ್ಮಿಸುವಂತಹ ಗುತ್ತಿಗೆಯನ್ನ ಪಡೆದಿದ್ದು ಆ ಕಂಪನಿ ನಿರ್ಲಕ್ಷ್ಯದಿಂದಲೇ ಈ ರೀತಿಯ ಘಟನೆ ಸಂಭವಿಸಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಅಲ್ಲಿನ ಸಚಿವರು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಸಮಯದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಕೂಡ ಅಲ್ಲಿಗೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಇರ್ತಕ್ಕಂತಹದ್ದು. ಲಕ್ಷ್ಮಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.